ಸ್ವಾಮಿನ ಚಿತ್ರಹಿಂಸೆ ಕೊಟ್ಟು ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೇ ದಿನ ಮೂವರಿಗೆ ಜಾಮೀನು ಮಂಜೂರಾಗ್ತಾ ಇದ್ದ ಹಾಗೆ ಉಳಿದ ಆರೋಪಿಗಳು ಕೂಡ ಲೀಗಲ್ ರೆಮಿಡಿ ಹುಡುಕೋದಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಐವರಿಗ ಜಾಮೀನು ಅರ್ಜಿನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಪವನ್ ಹಾಗೂ ಅನುಕುಮಾರ್, ರಾಘವೇಂದ್ರ, ಲಕ್ಷ್ಮಣ್, ನಾಗರಾಜ್ ಜಾಮೀನಿಗಾಗಿ ಮೊರೆ ಹೋಗಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆರೋಪಿಗಳ ಪರ ವಕೀಲ ರಾಮ್ ಸಿಂಗ್ ಈ ಅರ್ಜಿಯನ್ನ ಹಾಕಿರೋದು ಡೀಟೇಲ್ಸ್ ಸಿಗ್ತಾ ಇದೆ. ಇವತ್ತಷ್ಟೇ ನಾವು ತಿಳಿಸ್ತಾ ಇದ್ವಿ, ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ನಾಯಕ್ಗೆ ಜಾಮೀನು ಮಂಜೂರಾಗಿತ್ತು. ಮೂವರಿಗೆ ಜಾಮೀನು ಮಂಜೂರಾಗೋದಕ್ಕೆ ಬೇರೆ ರೀಸನ್ಸ್ ಇದ್ದಾವೆ. ಮೂವರ ಮೇಲೂ ಕೂಡ IPC ಸೆಕ್ಷನ್ 302 ದಾಖಲಾಗಿರಲಿಲ್ಲ. FIRನಲ್ಲೂ ಇರಲಿಲ್ಲ, ಚಾರ್ಜ್ ಶೀಟ್ನಲ್ಲೂ ಇರಲಿಲ್ಲ. ಹೀಗಾಗಿ ಅವರಿಗೆ ಜಾಮೀನು ಪಡ್ಕೊಳ್ಳೋದಕ್ಕೆ ಯಾವುದೇ ಕಾನೂನು ಬಾಧ್ಯತೆ ಅಥವಾ ಕಾನೂನು ತೊಡಕು ಇರಲ್ಲ ಅನ್ನೋ ಮುನ್ಸೂಚನೆ ಕಳೆದ SPP ಅವರ ವಾದ ಮಂಡನೆ ಸಂದರ್ಭದಲ್ಲೇ ಇತ್ತು. ಅವ್ರು ಹೇಳಿದ್ರು, ಇವ್ರ ಮೇಲೆ, ಈ 3 ಜನರ ಮೇಲೆ ನಾವು ಮರ್ಡರ್ ಚಾರ್ಜಸ್ ಹಾಕಿಲ್ಲ ಅಥವಾ ಮರ್ಡರ್ ಚಾರ್ಜಸ್ ಅಟ್ರಾಕ್ಟ್ ಆಗಿಲ್ಲ, 3 ಜನಕ್ಕೆ ಜಾಮೀನು ಬೇಕು ಅಂತ ಹೇಳಿದ್ರೆ ಲೋವರ್ ಕೋರ್ಟಲ್ಲಿ ಹಾಕ್ಕೊಳ್ಬೋದು ಅಂತ. ಸೊ ಈಗ ಈ ಮೂವರಿಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಉಳಿದ 5 ಕೂಡ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ.